ಕೋಪದ ದ್ರಾಕ್ಷಾರಸದ ತೊಟ್ಟಿ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 19ನೇ ವಚನ. ಆಗ ಆ ದೂತನು ತನ್ನ ಕುಡುಗಳನ್ನು ಭೂಮಿಗೆ ಹಾಕಿ ಭೂಮಿಯ ದ್ರಾಕ್ಷಿ ಬಳ್ಳಿಯ ಹಣ್ಣನ್ನು ಕುಯ್ದು ದೇವರ ರೌದ್ರವೆಂಬ ಎಂಬ ದೊಡ್ಡ ತೊಟ್ಟಿಯಲ್ಲಿ ಹಾಕಿದನು ಎಂಬುದಾಗಿ ತಿಳಿಸುತ್ತದೆ. ಹಳೆಯ ಪ್ಯಾಲೆಸ್ಟೈನ್ನಲ್ಲಿ ದ್ರಾಕ್ಷಾರಸದ ತೋಟದ ಸಮೀಪದಲ್ಲಿಯೇ ಬಂಡೆಯಿಂದ ಕೆತ್ತಲ್ಪಟ್ಟ ಕಲ್ಲಿನ ತೊಟ್ಟಿಗಳಿದ್ದವು. ಅಲ್ಲಿ ದ್ರಾಕ್ಷಿಯನ್ನನ್ನು ತೊಟ್ಟಿಯ ನೆಲದ ಮೇಲೆ ಹಾಕಿ ಕಾಲಿನಿಂದ ತುಳಿಯುತ್ತಿದ್ದರು. ಹೀಗೆ ಅದರಿಂದ ಹೊರಬಂದ ದ್ರಾಕ್ಷಾರಸವು ಕಾಲುವೆ ಮೂಲಕ ಕೆಳಕ್ಕೆ ಹರಿದು ಆಳವಾದ ತೊಟ್ಟಿಗೆ ಸೇರುತ್ತಿತ್ತು. ಆದರೆ ಹಿಂದಿನ ವಚನದಲ್ಲಿ ಭೂಮಿಯಿಂದ ಕುಯ್ಯಲ್ಪಡುವ ದ್ರಾಕ್ಷಿಯನ್ನಿಗೆ ವಿರುದ್ಧವಾಗಿ ಕ್ರಿಸ್ತನು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಎಂಬುದಾಗಿ ಹೇಳುವವನಾಗಿದ್ದಾನೆ. ಆದರೆ ದುಃಖಕರವಾದಂಥ ವಿಷಯವೇನೆಂದರೆ, ಹಿಂದಿನ ವಚನದಲ್ಲಿ ತಿಳಿಸಲ್ಪಟ್ಟಿರುವ ದ್ರಾಕ್ಷಿಯನ್ನು ಅದು ಕ್ರಿಸ್ತನಿಂದ ಬಂದದ್ದಲ್ಲ, ಅದು ಲೋಕದಿಂದ ಬಂದದ್ದಾಗಿರುವುದರಿಂದ ಕ್ರಿಸ್ತನು ಆ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುವಂತೆ ಹೇಳುವವನಾಗಿದ್ದಾನೆ. ಅದು ಈ ಲೋಕದ ಅಂತ್ಯದಲ್ಲಿ ನಡೆಯುವ ಸಂಗತಿಯಾಗಿದೆ. ಮಾತ್ರವಲ್ಲದೆ ಇದು ಮೂರನೇ ದೂತನ ಸಂದೇಶದೊಂದಿಗೆ ನೇರವಾದಂಥ ಸಂಬಂಧವನ್ನು ಹೊಂದಿದ್ದು, ಈ ಸಂದೇಶದಲ್ಲಿ ಮೃಗವನ್ನು ಆರಾಧಿಸುವವರು ದೇವರ ಕೋಪವೆಂಬ ದ್ರಾಕ್ಷಾರಸವನ್ನು ಕುಡಿಯುವರು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಮತ್ತು ಈ ಜನರು ಮೃಗದ ಗುರುತನ್ನು ಹೊಂದಿದವರಾಗಿದ್ದು, ತಾವು ದುಷ್ಟತನದಲ್ಲಿ ಜೀವಿಸಿ ತಮ್ಮ ದುಷ್ಟತನ ಪಕ್ವವಾಗಿರುವುದರಿಂದ ದೇವರು ತನ್ನ ಕೋಪವೆಂಬ ರೌದ್ರದ ದ್ರಾಕ್ಷಾರಸವನ್ನು ಕರುಣಿಲ್ಲದೆ ಕುಡಿಯಲು ನೀಡುವವನಾಗಿದ್ದಾನೆ. ದೇವರ ಕೋಪವು ಅವರ ಪಾಪಕ್ಕೆ ವಿರುದ್ಧವಾಗಿದೆ. ಯಾಕೆಂದರೆ ಪಾಪವು ದೇವರಿಂದ ಮನುಷ್ಯನನ್ನು ಬೇರ್ಪಡಿಸುವಂಥದ್ದಾಗಿದೆ. ಆದರೆ ಒಬ್ಬ ವ್ಯಕ್ತಿ ಪಾಪವನ್ನು ಪ್ರೀತಿಸಿ ದೇವರನ್ನು ತಿರಸ್ಕರಿಸಿದರೆ ದೇವರು ತಾನು ಏನು ಮಾಡಲು ಸಾಧ್ಯ? ಪರಿಶುದ್ಧಾತ್ಮನು ಎಷ್ಟು ಸಾರಿ ಪಾಪದಿಂದ ಮನ ತಿರುಗುವಂತೆ ನಮ್ಮನ್ನು ಎಚ್ಚರಿಸಬೇಕು? ಎಷ್ಟು ಸಾರಿ ತಾಳ್ಮೆಯಿಂದ ದೇವರು ಮತ್ತೆ ಮತ್ತೆ ಅವಕಾಶವನ್ನು ನೀಡಬೇಕು? ಹೀಗೆ ಜೀವನದ ಉದ್ದಕ್ಕೂ ದೇವರು ತನ್ನ ಕೃಪೆಯನ್ನು ತೋರಿಸಿದರೂ ದೇವರ ಪ್ರೀತಿಯನ್ನು ತಿರಸ್ಕರಿಸಿ ಪಾಪಕ್ಕೆ ಅಂಟಿಕೊಂಡ ನಿಮಿತ್ತವಾಗಿ ದೇವರ ಕೋಪ ದುಷ್ಟರ ಮೇಲೆ ಬರುವಂಥದ್ದಾಗಿದೆ. ಆದುದರಿಂದ ದೇವರು ನೀಡಿದಂತಹ ಈ ಸಮಯದಲ್ಲಿ ದೇವರ ಕೋಪವೆಂಬ ದ್ರಾಕ್ಷಾರಸವನ್ನು ಕುಡಿಯುವವರಾಗಿದ್ದೇವಾ ಅಥವಾ ಆತನು ನೀಡುವ ಜೀವಜಲವನ್ನು ಕುಡಿಯುವವರಾಗಿದ್ದೇವಾ? ಆಯ್ಕೆ ಮಾಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.